ಪ್ರಾಣಿಗಳ ಜಗತ್ತು ಅಂದ್ರೇನೇ ಅದ್ಭುತಗಳ ಆಗರ ಅಲ್ವಾ? ಆದ್ರೆ ಇವತ್ತು ನಾವು ಕೇವಲ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡಲ್ಲ. ಬದಲಿಗೆ ಜೀವನದ ದೊಡ್ಡ ದೊಡ್ಡ ಸವಾಲುಗಳಿಗೆ ಪ್ರಕೃತಿ ಹೇಗೆಲ್ಲ ಸ್ಮಾರ್ಟ್ ಸೊಲ್ಯೂಷನ್ಸ್ ಕಂಡಿಡಿದಿದೆ ಅನ್ನೋ ಕಥೆಯನ್ನ ನೋಡೋಣ. ಸರಿ, ಹಾಗಿದ್ರೆ ಈ ಇಡೀ ಚರ್ಚೆಯನ್ನ ಶುರು ಮಾಡುವ ಒಂದು ಮುಖ್ಯ ಪ್ರಶ್ನೆ: ಪ್ರಾಣಿಗಳ ದೇಹ ಯಾಕೆ ಹೀಗೆ ಡಿಸೈನ್ ಆಗಿದೆ? ಅಂದ್ರೆ ಪ್ರತಿಯೊಂದು ಪ್ರಾಣಿಗೂ ಅದರದೇ ಆದ ಸ್ಪೆಷಲ್ ಬಾಡಿ ಸ್ಟ್ರಕ್ಚರ್ ಯಾಕಿರುತ್ತೆ? ಇದರ ಹಿಂದಿರೋ ಲಾಜಿಕ್ ಏನು? ಉತ್ತರ ತುಂಬಾ ಸಿಂಪಲ್, ಆದ್ರೆ ಅಷ್ಟೇ ಡೀಪ್ ಕೂಡ. ಯೋಚನೆ ಮಾಡಿ, ಪ್ರಾಣಿಗಳ ದೇಹದಲ್ಲಿರೋ ಪ್ರತಿಯೊಂದು ಫೀಚರ್ ಇದೆಯಲ್ಲ, ಅದಕ್ಕೊಂದು ಕಾರಣವಿದೆ. ಅವು ಪರಿಸರದಲ್ಲಿ ಫೇಸ್ ಮಾಡೋ ಒಂದೊಂದು ಚಾಲೆಂಜ್ಗೆ ಸಿಕ್ಕಿರೋ ಒಂದು ಸೊಲ್ಯೂಷನ್. ಹಾಗಿದ್ರೆ ಮೊದಲನೇ ಚಾಲೆಂಜ್ ಕಡೆ ಹೋಗೋಣ. ಅದು ಉಸಿರಾಟ. ನಮಗಿದು ತುಂಬಾ ಸುಲಭ ಅನ್ಸುತ್ತೆ ಅಲ್ವಾ? ಆದ್ರೆ ಜೀವಿಗಳಿಗೆ ಇದು ಬದುಕಿನ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದು. ಪ್ರಕೃತಿ ಇದಕ್ಕೇನು ಉಪಾಯ ಮಾಡಿದೆ ಅಂತ ನೋಡೋಣ ಬನ್ನಿ. ಇಲ್ಲಿರೋ ಬೇಸಿಕ್ ವ್ಯತ್ಯಾಸವನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನೋಡಿ, ಗಾಳಿಯಲ್ಲಿ ಆಕ್ಸಿಜನ್ ತುಂಬಾನೇ ಇದೆ, ಆದ್ರೆ ನೀರಿನಲ್ಲಿ ಕರಗಿರೋ ಆಕ್ಸಿಜನ್ ಪ್ರಮಾಣ ಇದೆಯಲ್ಲ, ಅದು ತುಂಬಾನೇ ಕಡಿಮೆ. ಸೊ ನೀರಿನಲ್ಲಿರೋ ಪ್ರಾಣಿಗಳಿಗೆ ಮತ್ತೆ ನೆಲದ ಮೇಲಿರೋ ಪ್ರಾಣಿಗಳಿಗೆ ಎದುರಾಗೋ ಚಾಲೆಂಜ್ಗಳೇ ಬೇರೆ ಬೇರೆ. ಹಾಗಿದ್ರೆ ಇದ್ರ ರಿಸಲ್ಟ್ ಏನಾಗತ್ತೆ? ಸಿಂಪಲ್. ನೀರಿನಲ್ಲಿ ಆಕ್ಸಿಜನ್ ಕಮ್ಮಿ ಇರೋದ್ರಿಂದ ಮೀನಿನಂತಹ ಜಲಚರಗಳು ಸಾಕಾಗುವಷ್ಟು ಆಕ್ಸಿಜನ್ ತಗೊಳ್ಳಕ್ಕೆ ನೆಲದ ಮೇಲಿರೋ ಪ್ರಾಣಿಗಳಿಗಿಂತ ಜಾಸ್ತಿ ಫಾಸ್ಟ್ ಆಗಿ ಉಸಿರಾಡ್ಲೇಬೇಕು. ಇದು ನೇರವಾದ ಒಂದು ಬಯಾಲಜಿಕಲ್ ಸೊಲ್ಯೂಷನ್. ಓಕೆ, ಈಗ ಮುಂದಿನ ದೊಡ್ಡ ಸವಾಲಿನ ಕಡೆಗೆ ಹೋಗೋಣ: ಎನರ್ಜಿ ಮತ್ತು ಬಾಡಿ ಟೆಂಪರೇಚರ್. ಒಂದು ಪ್ರಾಣಿಯ ಇಂಟರ್ನಲ್ ಸಿಸ್ಟಮ್ಸ್ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೆ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಇದೆ. ಕೋಲ್ಡ್ ಬ್ಲಡೆಡ್ ಪ್ರಾಣಿಗಳು ಅಂದ್ರೆ ಕಪ್ಪೆ, ಹಲ್ಲಿಯಂತಹ ಜೀವಿಗಳಲ್ಲಿ 3 ಚೇಂಬರ್ ಇರೋ ಹಾರ್ಟ್ ಇರುತ್ತೆ. ಆದ್ರೆ ನಮ್ಮ ಥರ ಅಂದ್ರೆ ವಾರ್ಮ್ ಬ್ಲಡೆಡ್ ಪ್ರಾಣಿಗಳು, ಸಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ 4 ಚೇಂಬರ್ ಇರೋ ಹಾರ್ಟ್ ಇರುತ್ತೆ. ಯಾಕೆ ಈ ವ್ಯತ್ಯಾಸ? ಸರಿ, ಈ 3 ಚೇಂಬರ್ ಹಾರ್ಟ್ ಡಿಸೈನ್ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಇಲ್ಲೇನಾಗುತ್ತೆ ಅಂದ್ರೆ ಆಕ್ಸಿಜನ್ ಇರೋ ರಕ್ತ ಮತ್ತೆ ಆಕ್ಸಿಜನ್ ಇಲ್ದಿರೋ ರಕ್ತ ಎರಡೂ ಮಿಕ್ಸ್ ಆಗ್ಬಿಡುತ್ತೆ. ಇದರಿಂದ ಓವರಾಲ್ ಎನರ್ಜಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅದಕ್ಕೆ ನೋಡಿ ಕಪ್ಪೆಗಳೆಲ್ಲ ತಮ್ಮ ದೇಹ ಬೆಚ್ಚಗಿಟ್ಕೊಳ್ಳಕ್ಕೆ ಬಿಸಿಲಿಗೆ ಬಂದು ಕೂರ್ಬೇಕಾಗತ್ತೆ. ಆದ್ರೆ ಇನ್ನೊಂದ್ ಕಡೆ ನಮ್ಮ ತರದ ಸಸ್ತನಿಗಳು ಮತ್ತು ಪಕ್ಷಿಗಳಿಗೆ ತಮ್ಮ ಬಾಡಿ ಟೆಂಪರೇಚರ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಕ್ಕೆ ಕಂಟಿನ್ಯೂಯಸ್ ಆಗಿ ಹೈ ಎನರ್ಜಿ ಬೇಕು. ಅದಕ್ಕೋಸ್ಕರನೇ 4 ಚೇಂಬರ್ ಇರೋ ಹಾರ್ಟ್ ಆಕ್ಸಿಜನ್ ಇರೋ ರಕ್ತವನ್ನ ಮತ್ತೆ ಆಕ್ಸಿಜನ್ ಇಲ್ದಿರೋ ರಕ್ತವನ್ನ ಕಂಪ್ಲೀಟ್ ಆಗಿ ಸಪರೇಟ್ ಮಾಡತ್ತೆ. ಇದು ಮ್ಯಾಕ್ಸಿಮಮ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡತ್ತೆ. ಎಂಥ ಅದ್ಭುತವಾದ ಅಡ್ಯಾಪ್ಟೇಷನ್ ಅಲ್ವಾ? ಸರಿ, ಮುಂದೆ ಹೋಗೋಣ. ಈಗ ನಮ್ಮ ದೇಹದ ಡೆಲಿವರಿ ನೆಟ್ವರ್ಕ್ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ನೋಡೋಣ. ಇದರ ಡಿಸೈನ್ನಲ್ಲಿ ಏನೆಲ್ಲ ಚಾಲೆಂಜ್ಗಳಿದಾವೆ? ಚಾಲೆಂಜ್ ಇಷ್ಟೇ: ರಕ್ತವನ್ನ ಬಾಡಿಯ ಪ್ರತಿಯೊಂದು ಮೂಲೆ ಮೂಲೆಗೂ ತಲುಪಿಸೋದು ಹೇಗೆ? ಇದಕ್ಕೆ ಸೊಲ್ಯೂಷನ್ ಹೃದಯದ ಡಿಸೈನ್ನಲ್ಲೇ ಇದೆ. ಹಾರ್ಟ್ನ ಕೆಳಭಾಗದ ಚೇಂಬರ್ಗಳು ಅಂದ್ರೆ ವೆಂಟ್ರಿಕಲ್ಸ್ ತುಂಬಾ ದಪ್ಪ ಮಸ್ಕ್ಯುಲರ್ ಗೋಡೆಗಳನ್ನ ಹೊಂದಿರುತ್ತೆ. ಈ ಪವರ್ಫುಲ್ ಪಂಪ್ ಇದೆಯಲ್ಲ, ಇದು ಇಡೀ ದೇಹಕ್ಕೆ ರಕ್ತವನ್ನ ಹೈ ಪ್ರೆಷರ್ನಲ್ಲಿ ತಳ್ಳೋಕೆ ಬೇಕಾದ ಫೋರ್ಸ್ ಕೊಡುತ್ತೆ. ಈ ಸರ್ಕ್ಯುಲೇಟರಿ ಸಿಸ್ಟಮ್ನ ಒಂದು ರೀತಿಯಲ್ಲಿ ಒಂದು ಹೈವೇ ಅಂತ ಅಂದ್ಕೋಬಹುದು. ಆರ್ಟರೀಸ್ ಅಂದ್ರೆ ಅಪಧಮನಿಗಳು ಹಾರ್ಟಿಂದ ಹೊರಗೆ ಹೈ ಪ್ರೆಷರ್ನಲ್ಲಿ ರಕ್ತವನ್ನ ತಗೊಂಡು ಹೋಗುತ್ತೆ. ಅದಕ್ಕೆ ಅವುಗಳಿಗೆ ದಪ್ಪ ಗೋಡೆಗಳು ಬೇಕೇ ಬೇಕು. ಅದರ ಉಲ್ಟಾ ವೇನ್ಸ್ ಅಂದ್ರೆ ಅಭಿಧಮನಿಗಳು ಲೋ ಪ್ರೆಷರ್ನಲ್ಲಿ ರಕ್ತವನ್ನ ವಾಪಸ್ ಹಾರ್ಟ್ಗೆ ತರುತ್ತೆ. ಇಲ್ನೋಡಿ, ಒಂದು ಸ್ಮಾರ್ಟ್ ಡಿಸೈನ್. ವೇನ್ಸ್ನಲ್ಲಿ ಪ್ರೆಷರ್ ಕಮ್ಮಿ ಇರೋದ್ರಿಂದ ಗ್ರಾವಿಟಿ ಕಾರಣಕ್ಕೆ ರಕ್ತ ಹಿಂದಕ್ಕೆ ಹರಿಯೋ ಚಾನ್ಸ್ ಇರುತ್ತೆ ಅಲ್ವಾ? ಅದನ್ನ ತಡೆಯೋಕೆ ಈ ವೇನ್ಸ್ಗಳಲ್ಲಿ ವಾಲ್ವ್ಸ್ ಇರುತ್ತೆ. ಈ ವಾಲ್ವ್ಸು ರಕ್ತ ಒಂದೇ ಡೈರೆಕ್ಷನ್ನಲ್ಲಿ ಅಂದ್ರೆ ಹಾರ್ಟ್ ಕಡೆಗೆ ಮಾತ್ರ ಹರಿಯೋ ಹಾಗೆ ನೋಡ್ಕೊಳ್ಳುತ್ತೆ. ಇದು ತುಂಬಾ ಕಡಿಮೆ ಎನರ್ಜಿ ಬಳಸೋ ಒಂದು ಅದ್ಭುತ ಸೊಲ್ಯೂಷನ್. ಸರಿ, ಈಗ ನಮ್ಮ ಕೊನೆಯ ಚಾಲೆಂಜ್ ಕಡೆಗೆ ಬರೋಣ: ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ. ಬೇರೆ ಬೇರೆ ಥರದ ಆಹಾರದಿಂದ ನ್ಯೂಟ್ರಿಯೆಂಟ್ಸ್ ಪಡೆಯೋಕೆ ಡೈಜೆಸ್ಟಿವ್ ಸಿಸ್ಟಮ್ಸ್ ಹೇಗೆಲ್ಲ ಡಿಸೈನ್ ಆಗಿವೆ? ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಚಪಾತಿಯನ್ನ ಸ್ವಲ್ಪ ಹೊತ್ತು ಜಗದ್ರೆ ಅದು ಸಿಹಿ ಅನ್ಸೋಕೆ ಶುರುವಾಗುತ್ತೆ. ಗಮನಿಸಿದಿರಾ? ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮ ಜೊಲ್ಲುರಸದಲ್ಲಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ಇದು ಚಪಾತಿಯಲ್ಲಿರೋ ಸ್ಟಾರ್ಚ್ ಅನ್ನ ಬ್ರೇಕ್ ಮಾಡಿ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ನೋಡಿ, ಡೈಜೆಷನ್ನ ಫಸ್ಟ್ ಸ್ಟೆಪ್ ಶುರುವಾಗೋದೇ ಇಲ್ಲಿ. ಹಾಗಿದ್ರೆ ಈ ಜೀರ್ಣಕ್ರಿಯೆಯ ಮೇನ್ ಹಬ್ ಯಾವುದು? ಅದು ನಮ್ಮ ಸಣ್ಣ ಕರುಳು ಅಂದ್ರೆ ಸ್ಮಾಲ್ ಇಂಟೆಸ್ಟಿನ್. ಇಲ್ಲೇ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಈ ಎಲ್ಲವೂ ಫೈನಲ್ ಆಗಿ ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗೋದು. ಈ ಟೇಬಲ್ ನೋಡಿ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ. ಒಂದು ಪ್ರಾಣಿಯ ಡಯಟ್ ಅಂದ್ರೆ ಅದು ಏನು ತಿನ್ನುತ್ತೆ ಅನ್ನೋದಕ್ಕೂ ಅದರ ಕರುಳಿನ ಉದ್ದಕ್ಕೂ ಒಂದು ಸಂಬಂಧವಿದೆ.
ಸಸ್ಯ ತಿನ್ನೋ ಪ್ರಾಣಿಗಳಿಗೆ ಉದ್ದವಾದ ಕರುಳಿದ್ರೆ ಮಾಂಸ ತಿನ್ನೋ ಪ್ರಾಣಿಗಳಿಗೆ ಚಿಕ್ಕ ಕರುಳಿರುತ್ತೆ. ಯಾಕಿರ್ಬೋದು ಹೀಗೆ? ಇದರ ಹಿಂದಿನ ಕಾರಣ ತುಂಬಾ ಕ್ಲಿಯರ್ ಆಗಿದೆ. ಸಸ್ಯಗಳಲ್ಲಿ ಸೆಲ್ಯುಲೋಸ್ ಅನ್ನೋ ಒಂದು ವಸ್ತು ಇರುತ್ತೆ. ಅದನ್ನ ಜೀರ್ಣ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಸಸ್ಯಾಹಾರಿಗಳಿಗೆ ಅದನ್ನ ಪೂರ್ತಿಯಾಗಿ ಬ್ರೇಕ್ ಡೌನ್ ಮಾಡಕ್ಕೆ ಜಾಸ್ತಿ ಟೈಮ್ ಮತ್ತೆ ಜಾಗ ಬೇಕು. ಅದಕ್ಕೇನೆ ಅವುಗಳ ಕರುಳು ಉದ್ದವಾಗಿರುತ್ತೆ. ಆದ್ರೆ ಮಾಂಸ ಇದೆಯಲ್ಲ, ಅದು ಬೇಗ ಜೀರ್ಣ ಆಗುತ್ತೆ. ಸೊ ಮಾಂಸಾಹಾರಿಗಳಿಗೆ ಚಿಕ್ಕ ಕರುಳಿದ್ರೂ ಸಾಕಾಗುತ್ತೆ. ಸರಿ, ಹಾಗಿದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದನ್ನೆಲ್ಲ ಒಟ್ಟು ಸೇರಿಸಿ ನೋಡೋಣ. ನಾವು ನೋಡಿದ್ದು ಪ್ರಕೃತಿಯ ಕೆಲವು ಅತ್ಯಂತ ಬ್ಯೂಟಿಫುಲ್ ಮತ್ತು ಎಫಿಷಿಯೆಂಟ್ ಡಿಸೈನ್ಸ್. ನಾವು ನೋಡಿದ ಪ್ರತಿಯೊಂದು ಎಕ್ಸಾಂಪಲ್ ಕೂಡ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕಥೆಯನ್ನೇ ಹೇಳುತ್ತೆ. ನೀರಿನಲ್ಲಿ ಆಕ್ಸಿಜನ್ ಕಮ್ಮಿ ಇದ್ರೆ ಫಾಸ್ಟ್ ಆಗಿ ಉಸಿರಾಡೋದು, ಹೈ ಎನರ್ಜಿ ಬೇಕಿದ್ರೆ 4 ಚೇಂಬರ್ ಹಾರ್ಟ್, ಕಷ್ಟಕರವಾದ ಸಸ್ಯಗಳನ್ನ ಜೀರ್ಣ ಮಾಡೋಕೆ ಉದ್ದವಾದ ಕರುಳು. ಹೀಗೆ ಪ್ರತಿಯೊಂದು ಸವಾಲಿಗೂ ಪ್ರಕೃತಿ ಹತ್ರ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಇದೆ. ಕೊನೆಯದಾಗಿ ಈ ಒಂದು ಯೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪ್ರಾಣಿಗಳ ದೇಹದಲ್ಲಿ ನಾವು ನೋಡೋ ಪ್ರತಿಯೊಂದು ಫೀಚರ್, ಅದು ಎಷ್ಟೇ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಅದು ಲಕ್ಷಾಂತರ ವರ್ಷಗಳ ಎವಲ್ಯೂಷನ್ನಲ್ಲಿ ಒಂದು ದೊಡ್ಡ ಚಾಲೆಂಜ್ಗೆ ಸಿಕ್ಕ ಸೊಲ್ಯೂಷನ್ನ ಕಥೆಯನ್ನ ಹೇಳ್ತಾ ಇರುತ್ತೆ. ಹಾಗಿದ್ರೆ ಒಂದು ಕ್ಷಣ ಭವಿಷ್ಯದ ಬಗ್ಗೆ ಯೋಚಿಸೋಣ. ನಮ್ಮ ಜಗತ್ತು ದಿನೇ ದಿನೇ ಬದಲಾಗ್ತಿದೆ ಅಲ್ವಾ? ಇದ್ರಿಂದ ಜೀವಿಗಳು ಹೊಸ ಹೊಸ ಚಾಲೆಂಜ್ಗಳನ್ನ ಫೇಸ್ ಮಾಡ್ತಿದೆ. ಹಾಗಿದ್ಮೇಲೆ ಪ್ರಕೃತಿ ಮುಂದೆ ಇನ್ಯಾವ ತರಹದ ಅದ್ಭುತವಾದ ಹೊಸ ಸೊಲ್ಯೂಷನ್ಸ್ಗಳನ್ನ ಡಿಸೈನ್ ಮಾಡಬಹುದು? ಯೋಚನೆ ಮಾಡಿ ನೋಡಿ.